ಕ್ಲೀನ್ ಆಗಿರೋಕ್ಕೆ ಬೇಣಕ್ಕೆ ಯಾವ ರೀತಿ ಬಂದಿದೆ ಅಂತೇಳಿ ಕಾಂಗ್ರೆಸ್ ಮಟ್ಟಿನ ನಮ್ಮ ಕೆರೆ ಈ ವ್ಯವಸ್ಥೆಯಲ್ಲಿದೆ. ಇಲ್ಲಿ ಇದು ಮುಗೀತು ಅಂತೇಳಿ 2 ದಿನ ರೆಸ್ಟ್ ತಗೊಳ್ಳುವಂಥದ್ದು ಏನೂ ಇರೋದಿಲ್ಲ. ಒಂದಾಗಿದ ತಕ್ಷಣ ಒಂದು ಪ್ಲ್ಯಾನ್ ಅದು ಬರ್ತಾನೆ ಇರತ್ತೆ. ಹಸಿರಲ್ಲಿ ಹಾವು ನೋಡ್ರಿ, ಮರ ಹತ್ತಾ ಉಂಟು. ಇದು ನಮ್ಮ ಕತೆ. ಈ ಮಳೆಯಲ್ಲಿ ಫುಲ್ ನೆತ್ಕೊಂಡಿದ್ವಿ, ಏನೇ ತಂದಿಲ್ಲ ಇವತ್ತೆ. ಆಳ ಪ್ರಪಾತದಲ್ಲಿ ಹೇಗೆ ಕಾಣಿಸ್ತಿದೆ ಆ ರೀತಿ ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ಮಳೆ ಬಂದು ಇವತ್ತು ಪೂರ್ತಿಯಾಗಿ ಒದ್ದೆಯಾಗಿಬಿಟ್ಟಿದ್ದಾರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ವೀಡಿಯೋಸ್ನ ಮೊದಲು ನೋಡ್ಬೋದು. ಸೊ ನೀರು ತುಂಬ್ಕೊಂಡು ಹೋಗಲಿಕ್ಕೆ ಕೊಡನೆಲ್ಲ ಇಲ್ಲಿ ತಂದುಬಿಟ್ಟು ಈಗ ಬ್ಯಾಣಕ್ಕೆಲ್ಲ ಸಿಕ್ಕಾಪಟ್ಟಿ ಕಾಂಗ್ರೆಸ್ ಮುಟ್ಟಿ ಬಂದಿದೆ ಅಂತೆ. ಅದೀಗ ಮಳೆ ಬಿದ್ದಿರೋದ್ರಿಂದ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀವಿ. ಅಂದರೆ ಅಲ್ಲೊಂದು ಇಲ್ಲೊಂದು ತುಂಬ ಬಂದಿದೆ. ಅದನ್ನು ಈಗ ಅದೇನಾದರೂ ತೆಗ್ದಿಲ್ಲ ಅಂತಂದರೆ ಬೇಡ ಪೂರ್ತಿಯಾಗಿ ಮತ್ತು ಕಾಂಗ್ರೆಸ್ ಮುಟ್ಟಿನೇ ಫುಲ್ ಬಂದುಬಿಡತ್ತೆ. ಹಾಗಾಗಿ ಅದನ್ನು ತೆಗಿಲಿಕ್ಕೆ ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ನಿನ್ನೆ ಜಸ್ಟ್ ಹೆಕ್ಕಿರುವಂದು ಆದರೂ ಕೂಡ ಮತ್ತೆ ಇವತ್ತೇ ಇಷ್ಟು ಅಡಿಕೆ ಬಿದ್ದಿದೆ. ಪ್ರತಿ ಮರಕ್ಕೂ ಹಣ್ಣಾಗಿರುವಂಥದ್ದು ಅಷ್ಟೇ ಬೆಳ್ತಾ ಇದೆ. ನನಗಂತೂ ಹೆಕ್ಕಿ ಸಾಕಾಗ್ತಾ ಉಂಟು. ಮನೆ ಹತ್ರ ಇರೋ ತೋಟಕ್ಕೂ ಕೂಡ ಅಷ್ಟೇ ಫುಲ್ ಒಂದೊಂದು ಬುಟ್ಟಿ ಸಿಗ್ತಾ ಇದೆ. ದೇವ್ರೆ, ಇವತ್ತು ಕೂಡ ಮಂಗ ಬಂದಿತ್ತಾ? ದೇವ್ರೇ ಭಗವಂತ, ದಿನ ಇದೇ ರೀತಿ ಮಂಗ ಬಂದರೆ ಹಿಂಗೆ ನೋಡಿ. ನಿನ್ನೆ ಜಸ್ಟ್ ಸಂಜೆಗೆ ಹೆಕ್ಕಿರೋದು, ಇವತ್ತು ಬೆಳಿಗ್ಗೆನೂ ತನಕ ಮತ್ತೆ ಇದೆ. ಈ ಥರ ಮಂಗ ತಿಂದಾಕಿದೆಯಪ್ಪ, ಮುಗೀತು. ನೋಡ್ರಿ ಅಂತೂ ಯಪ್ಪ ದೇವ್ರೆ, ಎಷ್ಟು ನನ್ನ ಹತ್ರ ಈ ಥರ ಮಂಗ ತಿಂದ್ಕೊಂಡು ಹೋದರೆ ಮತ್ತೆ ನಾವು ಅಡಿಕೆನ ಒಟ್ಟು ರಾಶಿ ಮಾಡೋದಿಲ್ಲ. ನಾವು ಹಾಗೆ ತೋಟದಲ್ಲೇ ಒಂದು ಫುಲ್ಲಾಗಿ ಒಣಸ್ಲಿಕ್ಕೆ ಆಗೋದು. ಬಿಸಿಲು ಫುಲ್ ಬರುತ್ತಲ್ಲ ಅಲ್ಲಿ ತನಕ ಇದೆ. ಇಷ್ಟು ತಿಂದಾಕಿದೆ. ನಿನ್ನೆ ಜಸ್ಟ್ ತೆಗೆದಿರೋದು. ಇದು ಕೊನೆಯೇ ಖಾಲಿ ಮಾಡಿಬಿಟ್ಟಿದೆ. ಇಲ್ಲಿ ಕಾಣಿಸ್ತಾ ಇದೆಯೇನು ನಮಗಿದೆ, ಫುಲ್ಲಾಗಿ ಕೊನೆಯೇ ಖಾಲಿ ಮಾಡಿಬಿಟ್ಟಿದೆ. ಏನು ಮಾಡೋಕ್ಕೂ ಬರೋದಿಲ್ಲ. ನಾವು ಒಂದು ಮಂಗ ಸಾಕೊಳ್ಳೋದು ಬೆಸ್ಟು ಅನಿಸುತ್ತೆ. ಯಾಕಂದರೆ ಹಣ್ಣಾಗಿರುವಂಥ ಅಡಿಕೆನ ಆರಾಮಾಗಿ ಅದು ಬೇಕಾದಾಗ ಈ ಮರಕ್ಕೆ ಹತ್ತು ಇದನ್ನು ಕೊಯ್ದು ಹಾಕು ಮತ್ತು ಅಂತ ಹೇಳ್ಬಿಡೋದು. ಸುಮ್ಮನೆ ಕೊನೆಗೊಡ್ರಿಗೆಲ್ಲ ಕರ್ಸೋದು ಯಾಕೆ ಅಲ್ವಾ? ಅವರಿಗೆ ಸುಮ್ಮನೆ ದುಡ್ಡು ಕೊಡಬೇಕು, ಒಂದು ದಿನಕ್ಕೆ ಇಷ್ಟೇ ಅಂತ ಹೇಳಿ ಪೇಮೆಂಟ್ ಕೊಡಬೇಕು. ಇದಕ್ಕೆ ಆಗಲ್ಲ. ಆರಾಮಾಗಿ ಸಾಕಿ ಅದಕ್ಕೆ ಹೊಟ್ಟೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಮ್ಗೆ ಬೇಕಾದಾಗ ನಾವು ಅಡಿಕೆ ಕೊಯ್ಲನ್ನ ಮಾಡ್ಬೋದು. ಹಾಗೆ ಇಲ್ಲಿ ನಮ್ಮಮ್ಮ ಸೊಲನ್ನ ಸೋರ್ತಾ ಇದ್ದಾಳೆ. ಇಲ್ಲಿ ಕೆರೆ ಉಂಟು, ಕೆರೆ ಇದೆ ಅಂತ ಕಾಣಿಸೋದಿಲ್ಲ. ಹಾಗೆ ಇಲ್ಲಿ ಅಮ್ಮ ಫುಲ್ಲಾಗಿ ಸೋರ್ತಾ ಇದ್ದಾಳೆ. ತಂತಿನೂ ಇದೆ, ತಂತಿಗೆಲ್ಲ ಫುಲ್ ತಾಗ್ತಾ ಇದೆ. ಇದು ನಮ್ಮ ಕೆರೆ ಈ ವ್ಯವಸ್ಥೆಯಲ್ಲಿದೆ. ಇಲ್ಲಿ ನಮ್ಮಮ್ಮ ಹುಲ್ಲು ಸೋರ್ತಾ ಇದ್ದಾರೆ. ಇದನ್ನು ಸೋರಿ ದನಗಳಿಗೆ ಹಾಕೋದು ಇಲ್ಲ. ಯಾಕೆಂದರೆ ಬೇಣದಲ್ಲಿ ಅಷ್ಟೊಂದು ಹುಲ್ಲಿಲ್ಲ, ಎಲ್ಲ ತಿಂದು 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 ಖಾಲಿ ಮಾಡಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಕೆರೆ ಹತ್ರ ಇರೋಷ್ಟು ಹುಲ್ಲನ್ನ ಸೋರಿ ಹಾಕೋದು. ಬಾಕಿ ಕಡೆ ಆ ಕಡೆ ಇರೋದೆಲ್ಲ ಹುಲ್ಲು ಸೋರಿ ಒಂದು ಸತಿ ಫಿನಿಷ್ ಮಾಡಿದ್ವಿ. ಇನ್ನು ಬಂದಿದೆ. ಇನ್ನು ಇಲ್ಲಿ ಫಿನಿಷ್ ಆಗಿದ ತಕ್ಷಣ ಆ ಕಡೆ ಹೋಗಿ ಮತ್ತೆ ಸೋರೋದು. ಇವಾಗ ಮಧ್ಯಾಹ್ನ ಒಂದು 12 ಗಂಟೆ ಆಗಿದೆ. ಒಂದು ಅರ್ಧ ಗಂಟೆ ಬೆಣ್ಣಕ್ಕೆ ಹೋಗಿ ಕಾಂಗ್ರೆಸ್ ಮುಟ್ಟಿನೆಲ್ಲ ತೆಗೆದು ನೆಕ್ಸ್ಟ್ ಊಟಕ್ಕೆ ಬರೋದು. ಆಲ್ರೆಡಿ ನೀರು ತುಂಬಿಸೋಕ್ಕೆಲ್ಲ ಇಲ್ಲಿ ಕೊಡ ತಂದಿಟ್ಟಿದ್ದೀನಿ. ನೆಕ್ಸ್ಟ್ ಇವತ್ತು ಕೂಡ ಅಡಿಕೆ ಹಾಕಬೇಕಾ ಅಥವಾ ನಾಳೆ ಹಾಕಬೇಕಾ ಅನ್ನೋದು ಗೊತ್ತಾಗಲ್ಲ. ನಾಳೆ ಇಲ್ಲಿ ತೋಟಕ್ಕೆ ಬರೋದು ಡೌಟು. ಸೊ ಹಾಗಾಗಿ ಇವತ್ತು ಸಂಜೆನೇ ಅಷ್ಟು ಹೆಕ್ಬಿಟ್ಟು ಹೋಗ್ಬೇಕೇನದಿವ್ರಿ. ಎಷ್ಟು ಬೀಳಿಸ್ತಾಗ್ತಾಯಿದೆ, ಇಷ್ಟೆಲ್ಲ ಹುಡುಕಿ ಬೀಳುತ್ತದಿವ್ರಿ ಭಗವಂತ. ನನಗಂತೂ ಬೇಜಾರು ಬರ್ತಾಯಿದೆ. ತೊಳೆದೆ ಅಂದರೆ ಹೆಕ್ಕು ಒಂದೇ ಸತಿ ಹೆಕ್ಕಿದ್ರೆ ಫಿನಿಷ್ ಹಾಕಿದ್ರೆ ಹೆಂಗೋ ಹೆಕ್ಬೋದು. ಪ್ರತಿದಿನವೂ ಹೆಕ್ಕಬೇಕು ಅಂತಂದರೆ ಕಷ್ಟ ಆಗಿಬಿಡತ್ತಪ್ಪ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಹೋಗ್ತಾ ಇದ್ದೀನಿ ಬೇಣಕ್ಕೆ. ಅದು ಕೂಡ ಒಂದು ತಲೆನೋವು ಏನಪ್ಪ, ಕಾಂಗ್ರೆಸ್ ಮುಟ್ಟಿ ಅದು ಎಷ್ಟು ಸಲ ಕ್ಲೀನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇವ್ರಿ. ಅದಕ್ಕೇನಾದರೂ ಬರದೇ ಇರುವಂಥರದ್ದು ಏನಾದರೂ ಯಾರಿಗಾದ್ರೂ ಗೊತ್ತಿದ್ದರೆ ನನಗೊಂದು ಸ್ವಲ್ಪ ಹೇಳಿ, ನಾನು ಕೂಡ ಅದನ್ನು ಮಾಡಿ ನೋಡ್ತೀನಿ ಬೇಣಕ್ಕೆ. ಯಾಕೆಂದರೆ ಕಾಂಗ್ರೆಸ್ ಮುಟ್ಟಿ ಇಷ್ಟೊಂದು ಕ್ಲೀನ್ ಮಾಡೋಕ್ಕಂತೂ ಕಷ್ಟ ಆಗುತ್ತೆ. ಎಷ್ಟು ವರ್ಷ, ಪ್ರತಿ ವರ್ಷವೂ ಕೂಡ ಅದೇ ರೀತಿ ನಾವು ಎಷ್ಟು ತೆಗಿತೀವಿ, ಬುಡ ಸಮೇತವಾಗಿ ಕಿತ್ತು ತೆಗಿತೀವಿ. ಆದರೂ ಕೂಡ ಅದು ಬರೋದು ಮಾತ್ರ ನಿಲ್ಲಿಸೋದಿಲ್ಲ, ಅದು ಬರ್ತಾನೆ ಇರುತ್ತೆ. ನನಗಂತೂ ಬೇಜಾರು ಬಂದುಬಿಟ್ಟಿದೆಯಪ್ಪ ಕಾಂಗ್ರೆಸ್ ಮುಟ್ಟಿದೆ. ಯಾಕಂದರೆ ಹುಲ್ಲು ಕೂಡ ಬರೋದಿಲ್ಲ ಕಾಂಗ್ರೆಸ್ ಮುಟ್ಟಿ ಬಂದ ಕಡೆಗೆ. ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡಿ ನೋಡ್ತೀನಿ. ಕ್ಲೀನಾಗಿರೋಕ್ಕೆ ಬೇಣಕ್ಕೆ ಯಾವ ರೀತಿ ಬಂದಿದೆ ಅಂತೇಳಿ ಕಾಂಗ್ರೆಸ್ ಮುಟ್ಟಿನ ಈ ಥರ ಫುಲ್ ಇಲ್ಲಿ ಒಂದು ಕೂಡ ಬುಡ ಇರಲಿಲ್ಲಾಗಿತ್ತು. ಅಷ್ಟು ಕ್ಲೀನ್ ಮಾಡಿದ್ವಿ. ಅಂದರೆ ದರಕ ರಾಶಿ ಮಾಡಬೇಕಿದ್ರೆ ಮತ್ತು ಬೆಣ್ಣ ಸೋರ್ಬೇಕಿದ್ರೆಲ್ಲ ಒಂದು ಬುಡನೂ ಕೂಡ ಬಂದಿರಲಿಲ್ಲ. ಅಂದರೆ ಒಂದು ಕೂಡ ಕಾಂಗ್ರೆಸ್ ಮಟ್ಟಿ ಇರಲಿಲ್ಲ. ಇವಾಗ ನೋಡಿ 3 ತಿಂಗಳದೊಳಗೆ ಇದು ಬಂದು ಕೂಡ ಇದಕ್ಕೆ ಆಲ್ರೆಡಿ ಹೂ ಬಿಟ್ಟಿದೆ. ಅದೇ ರೀತಿ ನಾವೇನಾದರೂ ಶಶಿ ಮಾಡಿ ಚಂದ ಮಾಡಿ ತರಕಾರಿ ಬೆಳೆಸಬೇಕು ಅಥವಾ ಏನಾದರೂ ಒಂದು ಬೇರೆದಾಗಿದ್ದರೆ
ಈ ಥರ ಆಗ್ತಾನೆ ಇರಲಿಲ್ಲ. ಯಾವುದೋ ಒಂದು ಕೊಳೆ ರೋಗ ಬರೋದು ಅಥವಾ ಹಾಳಾಗೋದು, ಯಾವುದಾದ್ರು ಹುಳ ಆಗೋದು, ಈ ಥರ ಮಾಡಿ ಸತ್ತೋಗ್ಬಿಡುತ್ತೆ. ಆದರೆ ಇದು ಯಾವುದು ಏನೂ ಆಗೋದಿಲ್ಲ. ಹಾಗೆ ಚೆಂದ ಮಾಡಿ ಬಂದು ಆರಾಮಾಗಿ ತನಗೆ ಹೇಗೆ ಬೇಕೋ ಹಾಗೆ ಬೆಳೆದು ಇಡೀ ಹುಲ್ಲನ್ನೆಲ್ಲ ನಾಶ ಮಾಡಿ ಆರಾಮ್ಸೆ ಇರುತ್ತೆ. ಬೆಳಿಗ್ಗೆಯಿಂದ ಫುಲ್ ಬಿಸಿಲಿತ್ತು, ಆದರೆ ಇವಾಗ ಫುಲ್ ಮೋಡಾಗಿದೆ. ಇನ್ನೇನು ಮಳೆ ಬರೋ ಥರ ಆಗಿದೆ. ಇಲ್ಲಿ ಕೊಳೆ ಅಡಿಕೆನ ಒಣಸ್ಲಿಕ್ಕೆ ಹಾಕಿದ್ದೀವಿ. ಅದನ್ನು ಇವಾಗ ತೆಗೆದಿಡಬೇಕು ಅಂತೇಳಿ ಅಪ್ಪ ಬೊಬ್ಬೆ ಹಾಕಿದ್ರು. ಅಂದರೆ ಅಪ್ಪ ಆಲ್ರೆಡಿ ಬೆಣಕ್ಕೆ ಹೋಗಿದ್ದಾನೆ ಕಾಂಗ್ರೆಸ್ ಮುಟ್ಟಿ ತೆಗಿಲಿಕ್ಕೆ. ಇದನ್ನು ತೆಗೆದಿಟ್ಟು ಬಾ ಅಂತೇಳಿ. ಆದರೆ ಈಗ ಸ್ವಲ್ಪ ಮತ್ತೆ ಬಿಸಿಲು ಬರೋ ಥರ ಇದೆ. ಬಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದನ್ನು ತೆಗ್ದು ಒಳಗಡೆ ಇಡಬೇಕು. ಮತ್ತು ಬಿಸಿಲು ಬಂದರೆ ಮತ್ತೆ ಸ್ವಲ್ಪ ಒಣಗ್ತಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟನ ಇಲ್ಲಿ ಬಟ್ಟೆ ಮೇಲೆ ಈ ಥರ ಒಣಸ್ಲಿಕ್ಕೆ ಹಾಕಿದ್ವಿ. ಕೆಳಗಡೆ ನೆಲನೂ ಕೂಡ ಒದ್ದೆ ಇದೆ. ಆದರೂ ಹೇಗಾದರೂ ಮಾಡಿ ಒಣಗಿಸ್ಬೇಕು ಅಂತೇಳಿ ಈ ಥರ ಮಾಡ್ತಾಯಿದ್ದೀವಿ. ಬೆಂಕಿ ಮೇಲೂ ಒಣಗಿಸ್ಬೋದಿತ್ತು, ಯಾಕೆಂದರೆ ಬೆಂಕಿ ಎಲ್ಲ ಒಣಗಿಸ್ಲಿಕ್ಕೆ ಒಲೆಗೆಲೆ ಎಲ್ಲ ಏನು ಇಟ್ಕೊಂಡಿಲ್ಲ ನಾವು, ಎಲ್ಲ ತೆಗೆದು ಬಿಸಾಕಿದ್ದೀವಿ. ಹಾಗಾಗಿ ಈ ಥರ ಪರಿಸ್ಥಿತಿ ಬಂದಿದೆ. ಬಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕೊನೆಗೂ ಮಳೆ ಬೀಳೋ ಚಾನ್ಸ್ ಇದೆ ಅಂತ ಹೇಳಿಬಿಟ್ಟು ಒಳಗಡೆನೇ ತಂದು ಹಾಕೋದಷ್ಟು ಕೂಡ. ಹಾಗೆ ಇವತ್ತೇ ಮಧ್ಯಾಹ್ನ ಊಟ ಮಾಡಿದ್ದೆಯಾ, ಮತ್ತು ಅಷ್ಟನ್ನು ಸೊಲ್ದು ಬೇಯಿಸಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲೇನು ಬೆಂಕಿನೇ ಆಗ್ತಾಯಿಲ್ಲ. ಕಟ್ಟಿಗೆ ಎಲ್ಲ ಮಳೆಯಿಂದ ಫುಲ್ಲು ಒದ್ದೆ ಆಗಿಬಿಟ್ಟಿದೆ. ಹಾಗಾಗಿ ಹೀಗೆ ಮಾಡಿ ಸಂಜೆ ತನಕ ಬೇಯ್ದ್ರೆ ಸಾಕು. ಸೊ ಇವಾಗ ಹೋಗೋದು, ಮತ್ತೆ ಬೇಣಕ್ಕೆ ಹೋಗಿ ಕಾಂಗ್ರೆಸ್ ಮುಟ್ಟಿ ತೆಗೆಯೋದು. ಕೃಷಿ ಮಾಡೋರಿಗೆ ಎಷ್ಟು ಕೆಲಸ ಮಾಡ್ರೂ ಕೆಲಸ ಮುಗಿಯೋದಿಲ್ಲ ಅನಿಸುತ್ತೆ. ಒಂದು ಕೆಲಸ ಆಗಿದ ತಕ್ಷಣ ಒಂದು ಕೆಲಸ, ಅಯ್ಯಪ್ಪ ಅದು ಹೆಂಗೆ ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ಕೆಲಸ ಮುಗೀತು ಅನ್ನೋದು ಇಲ್ಲವೇ ಇಲ್ಲ. ಕೆಲಸ ಮುಗ್ದಿರೋ ದಿನವೇ ಇಲ್ಲ ಅನಿಸುತ್ತೆ. ಯಾಕಂದರೆ ಒಂದಾಗಿದ ತಕ್ಷಣ ಕೆಲಸನ ಹಿಂದೆ ಬಿದ್ದಿರುತ್ತೆ ಬಿಟ್ಟರೆ ಕೆಲಸನ ಮುಗಿಸ್ಕೊಂಡು ಇದು ಮುಗೀತು ಅಂತೇಳಿ 2 ದಿನ ರೆಸ್ಟ್ ತಗೊಳ್ಳುವಂಥದ್ದು ಏನೂ ಇರೋದಿಲ್ಲ. ಒಂದಾಗಿದ ತಕ್ಷಣ ಒಂದು ಪ್ಲ್ಯಾನ್ ಅದು ಬರ್ತಾನೇ ಇರುತ್ತೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರ ಮನೇಲಿ ಕೃಷಿಕರ ಸಂತೆನೂ ಇದೇ ಥರ ಆಗಿರುತ್ತೆ. ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ಕಾಂಗ್ರೆಸ್ ಮುಟ್ಟಿ ತೆಗಿಯೋಕ್ಕೆ. ಈ ಕಾಂಗ್ರೆಸ್ ಮುಟ್ಟಿ ಅಂತೇಳಿ ಹೆಸರು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ, ಅಥವಾ ನಾವೇ ಕಾಂಗ್ರೆಸ್ ಮುಟ್ಟಿ ಅಂತ ಕರಿತೀವಿ ಅನ್ನೋದು ಗೊತ್ತಿಲ್ಲ. ಸೊ ಮುಂಚೆಲ್ಲ ಅದು ಕಾಂಗ್ರೆಸ್ ಮುಟ್ಟಿ ಇರಲಿಲ್ಲಂತೆ. ಅಂತಂದರೆ ನಮ್ಮ ಅಪ್ಪನವರೆಲ್ಲ ಚಿಕ್ಕವರು ಇರಬೇಕಿದ್ರೆಲ್ಲ ಇರಲಿಲ್ಲಂತೆ. ಇವಾಗೊಂದು ಆಗಿದೆ ಅಂತ ಹೇಳ್ತಾರೆ. ಎಲ್ಲಿಂದ ಬಂತ ಬೀಜ ಅಂತೇಳಿ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಮೊದಲೆಲ್ಲ ಇರಲಿಲ್ಲಾಗಿತ್ತು ನಮ್ಮ ಚಿಕ್ಕವರೆಲ್ಲ ಇರಬೇಕಿದ್ರೆ ಅಂತ ಹೇಳಿ. ಸೊ ಇವಾಗ ಎಲ್ಲಿ ನೋಡಿದ್ರೂ ಕಾಂಗ್ರೆಸ್ ಮುಟ್ಟಿ. ಒಂದು ವರ್ಷ ಬೇಡ ಏನು ಸೋರಿಲ್ಲ, ಅಥವಾ ತೋಟಕ್ಕೆಲ್ಲ ತುಂಬಾ ಬಂದಿರತ್ತೆ. ಅದೇನಾದರೂ ಬೀಜ ಬಿತ್ತ ಅಂದರೆ ಕಾಂಗ್ರೆಸ್ ಮುಟ್ಟಿಗೆ ಹೂವು ಬಂದು ಬೀಜ ಬಂತು, ಎಲ್ಲಾದರೂ ಹಾರು ಹೋಯಿತು ಗಾಳಿಗೆ ಅಂತಂದ್ರೆ ಅಲ್ಲೆಲ್ಲ ಪೂರ್ತಿಯಾಗಿ ಕಾಂಗ್ರೆಸ್ ಮುಟ್ಟಿ ಬಂದುಬಿಡತ್ತೆ. ಹಾಗೆ ಈಗ ಬೇಣಕ್ಕಿರೋದನ್ನು ಸ್ವಲ್ಪ ಇರೋದನ್ನು ತೆಗಿತಾ ಇದ್ದೀವಿ. ಇಲ್ಲಾಂತಂದ್ರೆ ಮತ್ತೆ ಇಲ್ಲಿ ತೋಟಕ್ಕೆ ಬಂದು ಬಿದ್ದರೆ ಮತ್ತು ತೋಟಕ್ಕೂ ಫುಲ್ ಆಗುತ್ತೆ ಅಂತ ಹೇಳಿ. ಸೊ ಏನು ಮಾಡೋದಪ್ಪ, ಕೆಲಸ ಮುಗಿತಾನೇ ಇಲ್ಲಪ್ಪ. ಇಲ್ಲಂತೂ ಮಳೆ ಅಂತೂ ಬಿಡ್ತಾನೇ ಇಲ್ಲ. ಇವತ್ತು ಮತ್ತೆ ಫುಲ್ ಮೋಡ ಆಗ್ತಾಯಿದೆ. ಬೆಳಿಗ್ಗೆ ಒಂದು ಸ್ವಲ್ಪ ಫುಲ್ ಬಿಸಿಲು ಬಂದಿತ್ತು, ಇವಾಗ ಮತ್ತೆ ಸಂಜೆ ಬದಿಗೆ ಫುಲ್ ಮೋಡಾಗಿದೆ. ಮತ್ತೆ ನಾವು ಚಿಕ್ಕವರು ಇರಬೇಕಿದ್ರೆ ಈ ಗಿಡಕ್ಕೆ ಈ ಥರ ಹೂ ಬಿಡುತ್ತೆ. ಅಂದರೆ ಫಸ್ಟಿಗೆ ಈ ಥರ ಇರುತ್ತೆ, ಅದನ್ನಷ್ಟು ಹೂ ಬಿಡುತ್ತೆ. ಇದಕ್ಕೆ ನಾವು ಅಜ್ಜನ ಗಡ್ಡ ಅಂತಿದ್ವಿ, ಯಾಕಂದರೆ ಸ್ವಲ್ಪ ವೈಟ್ ಇರುತ್ತಲ್ಲ, ಹಾಗಾಗಿ ಇದಕ್ಕೆ ನಾವು ಅಜ್ಜನ ಗಡ್ಡ ಅಂತಿದ್ರು. ನಮ್ಮ ಅಪ್ಪನವ್ರು ಹೇಗೆ ಕೊಟ್ಟಿದ್ದು ಇದು ನೋಡಿ ಅಜ್ಜನ ಗಡ್ಡ ಅಂತ ಹೇಳಿಬಿಟ್ಟು. ಚಿಕ್ಕವರು ಇರಬೇಕಾದ್ರಿಂದ ತುಂಬ ಆಟಾಡ್ತಿದ್ವಿ. ಹೀಗೆ ಮಾಡಿ ಉಪ್ಸ್ಕೊಂಡೆಲ್ಲ ಫುಲ್ ಆಟಾಡ್ತಿದ್ರಾಗಿತ್ತು ನಾವು. ಇವಾಗೆಲ್ಲ ಇದನ್ನು ನೋಡಿದ್ರೂ ಕಣ್ಣಿಗೆ ಕಾಣಿಸ್ದೇ ಇರೋ ಥರ ಹೋಗ್ತೀವಿ. ಆದರೆ ಚಿಕ್ಕವರು ಇರ್ಬೇಕಾದ್ರೆ ಇದೇ ಒಂದು ಚೆಂದ ಆಗಿರೋದು ನಮಗೆ. ಅದಕ್ಕೆ ನಾವು ಅಜ್ಜನ ಗಡ್ಡ ಅಂತ ಹೇಳಿ ಆಟಾಡ್ತಿದ್ರಾಗಿತ್ತು. ಒಬ್ಬರು ಮೈ ಮೇಲೆ ಒಬ್ಬರು ಹಾರಿಸ್ಕೊಂತ ಆಟಾಡ್ತಿದ್ರಾಗಿತ್ತು. ಇವಾಗಲೂ ತುಂಬ ಬೆಳಿಗ್ಗೆ ಹೊತ್ತು ತುಂಬ ಇರುತ್ತೆ. ಈಗ ಮಧ್ಯಾಹ್ನ ಮೇಲೆ ಆಗಿರೋದಕ್ಕೆ ಅರ್ಧ ಹೋಗಿದೆ. ಇನ್ನು ನಾಳೆ ಬೆಳಗ್ಗೆ ತನಕ ಮತ್ತೆ ಬೇರೆ ಅರಳುತ್ತೆ. ಸೊ ಇದು ಚೆಂದ ಕಾಣಿಸುತ್ತೆ. ಅಜ್ಜನ ಗಡ್ಡ ಅಂತಿದ್ವಿ ನಾವು. ಬಿಸಿಲು ಮಳೆ ಸ್ಟಾರ್ಟ್ ಆಗಿದೆ. ಅಯ್ಯೋ ಈ ಥರ ಬಿಸಿಲು ಉಂಟು, ಆದರೂ ಮಳೆ ಬೀಳ್ತಾ ಇದೆ, ಚಿಕ್ಕದಾಗಿ ಬರ್ತಾ ಇದೆ. ಸೊ ಇನ್ನು ದೊಡ್ಡ ಬರ್ಬೋದು. ಇಲ್ಲಿ ಫುಲ್ ಮೋಡ ಆಗಿದೆ ಹೀಗೆ. ಆದರೆ ಬಿಸಿಲು ಕೂಡ ಇದೆ, ಮಳೆನೂ ಕೂಡ ಇದೆ. ಬಿಸಿಲು ಮಳೆ ಕೂಡಿದ್ರು ಮಂಗನ ಮದುವೆ ಆದಂಗೆ ಆಯಿತು ಇವತ್ತು. ಎಲ್ಲಿ ಮಂಗನ ಮದುವೆ ನಡೀತಾ ಇರ್ಬೋದು ಇಲ್ಲಿ ನನ್ನ ಸುತ್ತಮುತ್ತ ಎಲ್ಲಾದ್ರೂ. ಸೊ ಮಳೆನೂ ಬಿಡ್ತಾ ಇದೆ, ಬಿಸಿಲು ಪೂರ್ತಿ ಇದೆ. ಅಯ್ಯೋ ದೇವರೇ, ಮಳೆ ದೊಡ್ಡೇ ಬರ್ತಾ ಉಂಟು. ಇಲ್ಲಿ ಹನಿಗಳಿಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಸೊ ಸ್ವಲ್ಪ ದೊಡ್ಡ ಮಳೆನೇ ಬರ್ತಾ ಉಂಟು, ನೆನಿಬೋದು ಅಷ್ಟು ದೊಡ್ಡ ಮಳೆ ಬರ್ತಾ ಇದೆ. ನಾನು ಮರದ ಕೆಳಗೆ ನಿಂತ್ಕೊಂಡಿದ್ದೀನಿ ಹೀಗೆ. ಸೊ ಇನ್ನೂ ದೊಡ್ಡ ಆಗೋ ಚಾನ್ಸಸ್ ಇದೆ, ಯಾಕೆಂದರೆ ಬಿಸಿಲಿರೋದು ಕೂಡ ಇವಾಗ ಹೋಗ್ತಾ ಮೋಡ ಬರ್ತಾ ಇದೆ. ಸೊ ಇವತ್ತು ಕೂಡ ಮಳೆ ಬಂದೇ ಬಿಡ್ತು. ಏನು ಮಾಡೋದಪ್ಪ ದೇವರೇ, ಸ್ಟಾಪೇ ಆಗ್ತಿಲ್ಲಲ್ಲ ಮಳೆ. ನವೆಂಬರ್ 29ರಿಂದ ಮೋಡಾಗಿ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 1ನೇ ತಾರೀಕಿಗೂ ಮಳೆ ಬಿತ್ತು, ಸಂಜೆಗೆ
2ನೇ ತಾರೀಕಿಗೂ ಮಳೆ ಬಿತ್ತು, 3ಕ್ಕೆ ಬಿದ್ದಿಲ್ಲ ಅನಿಸುತ್ತೆ, 4ಕ್ಕಲ್ಲ ಹಂಗೆ ನಲ್ಲಿ ಇವತ್ತು 3ನೇ ದಿನ ಅನಿಸುತ್ತೆ ಮಳೆ ಬಿದ್ದಿರೋದು. ಬಾಕಿ ಎಲ್ಲ ಫುಲ್ ಮೋಡ ಆಗಿದ್ದಿತ್ತು. ಇವತ್ತು ಮಳೆ ಬರಲ್ಲ ಅಂದ್ಕೊಂಡಿದ್ವಿ, ಅಷ್ಟು ಬಿಸಿಲಿತ್ತು, ಅದು ಬಂದೇ ಬಿತ್ತು ಮಳೆ. ಏನು ಮಾಡೋದು. ಅಯ್ಯೋ, ಇವಾಗ ಕಾಣಿಸ್ತಾ ಇದೆ ಮಳೆ ಬೀಳ್ತಿರುತ್ತೆ ಕ್ಯಾಮ್ರಾದಲ್ಲಿ. ಇವಾಗ ಸ್ವಲ್ಪ ಕ್ಯಾಮ್ರಾ ಕಾಣಿಸುವಷ್ಟು ದೊಡ್ಡ ಮಳೆ ಬಂತು. ದೇವ್ರೆ, ಏನಿದು ಮಳೆ ಬೀಳ್ತದೆ ಯಪ್ಪ. ಮುಗೀತು. ಇವತ್ತು ಅಡಿಕೆ ಕೊಯ್ದವರು ಬಿಸಿಲು ಬಂದಿದೆ ಅಂತ ಅಡಿಕೆ ಏನಾದರೂ ಬೇಯಿಸಿ ಹಾಕಿದರೆ ಈ ಮಳೆ ಕರೆಕ್ಟ್ ಹದ ಬಂತು. ಯಪ್ಪ, ಇಲ್ಲಿ ಫುಲ್ಲೇ ನೆಂದು ಹೋಗ್ತೀನಿ ಅನ್ಸುತ್ತೆ. ಇವಾಗ ಮರದ ಕೆಳಗೆ ನಿಂತ್ಕೊಂಡಿರೋದು. ದೇವ್ರೆ, ಇದ್ರೆ ಇಲ್ಲಿ ಹಸಿರೆಲ್ಲ ಹಾವು ನೋಡ್ರಿ, ಮರ ಹತ್ತಾ ಉಂಟು. ಇದೆ ಎಲ್ಲಾದ್ರೂ ಮಧ್ಯದಲ್ಲಿ, ಗಿಡಗಳ ಮಧ್ಯದಲ್ಲಿದ್ದರೆ ಇದು ಹಸಿರೆಲ್ಲ ಹಾವೆಲ್ಲ ಕಾಣಿಸೋದಿಲ್ಲ. ಇದೇನಪ್ಪ ಇದು, ಹೈಟ್ ಇಷ್ಟು ಹೈಟ್ ಹತ್ತಾ ಉಂಟಪ್ಪ ಇದು. ಈ ಸೈಡ್ ಈ ಥರ ಇಬ್ಬನಿ ಥರ ಕಾಣಿಸ್ತಾ ಇದೆ. ಫುಲ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ, ಆಳ ಪ್ರಪಾತದಲ್ಲಿ ಹೇಗೆ ಕಾಣಿಸ್ತಿದೆ ಆ ರೀತಿ ಕಾಣಿಸ್ತಾ ಇದೆ. ನಮ್ಮ ಕತೆ ಈ ಮಳೆಯಲ್ಲಿ ಫುಲ್ ನೆತ್ಕೊಂಡಿದ್ವಿ, ಏನೇ ತಂದಿಲ್ಲ ಇವತ್ತೇ. ಯಪ್ಪ, ಇಷ್ಟು ದೊಡ್ಡ ಮಳೆ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಮರದ ಕೆಳಗೆ ನಿಂತ್ಕೊಂಡ್ರು ಅಷ್ಟೇ, ಎಲ್ಲಿ ನಿಂತ್ಕೊಂಡ್ರು ಅಷ್ಟೇ. ಈಗ ನಮ್ಮ ಕತೆ ಮುಗೀತು. ಅಪ್ಪ ಅಲ್ಲಿ ನಿಂತ್ಕೊಂಡಿದ್ದಾನೆ ಮರದ ಕೆಳಗೆ. ಅಮ್ಮ ಬಂದಿಲ್ಲ, ಹುಲ್ಲಕ್ಕೆ ಸೋರ್ಲಿಕ್ಕೆ ಹೋಗಿದ್ಲಾಗಿತ್ತು, ಅಲ್ಲೆಲ್ಲ ಇದ್ದಾಳೆ ಅನ್ಸುತ್ತೆ. ನಾನು ಅಪ್ಪ ಮುಗೀತು, ಈ ಬ್ಯಾಣದಲ್ಲಿ ಬಂದ್ಕೊಂಡು ನಮ್ಮ ಕತೆ ಮುಗೀತು ಇವತ್ತು. ದೇವ್ರೆ, ಫುಲ್ ಈ ಕಡೆ ನದಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಹಬ್ಬ ಸ್ವಲ್ಪ ಸಣ್ಣ ಆಯಿತು, ಈಗ ಹೋಗುತ್ತೆ ಅನಿಸುತ್ತೆ ಮಳೆ. ಪೂರ್ತಿಯಾಗಿ ಎಲ್ಲ ಮತ್ತೆ ರಾಡಿ ಮಾಡಿಟ್ಟು ಹೋಯ್ತು ಮಳೆ ಬಿತ್ತು. ಈಗ ಒಂದು ಸ್ವಲ್ಪ ಗಲೀಜು ಅನಿಸುತ್ತೆ. ಮತ್ತು ಉಮ್ಳ ಉಂಟಲ್ಲ, ಅದಕ್ಕೂ ಜೀವ ಮಾಡಿಕೊಟ್ಟಂಗಾಯ್ತು. ಈಗ ಕಾಲಿಗೆಲ್ಲ ಕರೆಕ್ಟಾಗಿ ಉಮ್ಳ ಬರುತ್ತೆ, ಕಚ್ಚಿ ರಕ್ತ ಬರ್ಸುತ್ತೆ ನಮಗೆ. ಈ ಮಳೆ ಒಂದು 5 ನಿಮಿಷ ಬಂದು ಎಲ್ಲ ಹಾಳು ಮಾಡಿಟ್ಟು ಹೋಯ್ತು. ದೇವರೇ, ಕಾಂಗ್ರೆಸ್ ಮುಟ್ಟಿ ಇವತ್ತು ತೆಗೆದು ಮುಗೀತಿತ್ತು. ಇನ್ನೊಂದು ಸರ್ತಿ ಮಳೆ ಸ್ಟಾರ್ಟ್ ಆಯಿತು. ಇದೇನು ಸ್ಟಾಪ್ ಆಗೋ ರೇಂಜ್ ಕಾಣಿಸ್ತಾ ಇಲ್ಲ. ಇವಾಗ 4:15 ಆಗಿದೆ ಸುಮಾರು. ಮನೆಗೆ ಹೋಗೋದು ಆಲ್ರೆಡಿ ಫುಲ್ ಒದ್ದಾಗ್ಬಿಟ್ಟಿದ್ದೀವಿ. ಈಗ ಸುಮ್ಮನೆ ಈ ಥರ ಮಳೆ ನೆನ್ಕೊಂಡ್ರೆ ಸುಮ್ಮನೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈಗ ಮನೆಗೆ ಹೋಗೋದು. ಇಲ್ಲೇ ಇವಾಗ ದರ ಹಾರೋದು ಇನ್ನು ಮುಗೀತು. ಇನ್ನು ಸಂಕ ಗಿಂಕ ಎಲ್ಲ ಹುಡ್ಕೊಂಡು ಹೋದರೆ ನಾವು ಪೂರ್ತಿಯಾಗಿ ಒದ್ದಾಗಿರ್ತೀವಿ. ಸೊ ಇದೇನಪ್ಪ ಮಳೆ ಬಿಡ್ತಾನೇ ಇಲ್ಲ. ಬನ್ನಿ, ಇದೇನಪ್ಪ ಇವತ್ತು ಮಳೆ ಬಿಡ್ತಾನೇ ಇಲ್ಲ, ಮಳೆ ಮುಗೀತು ಅಂತ ಹೇಳ್ಕೊಂಡು ಅಂದ್ಕೊಂಡ್ರೆ, ಆದರೆ ಈ ವರ್ಷಕ್ಕೆ ಮಳೆ ಮುಗಿಯೋದಿಲ್ಲ ಅನಿಸುತ್ತೆ. ನೋಡಿ ಎಷ್ಟು ಮೊನ್ನೆಗಿಂತ ದೊಡ್ಡ ಮಳೆ ಬಂತು ಇವತ್ತು. ದೇವ್ರೆ, ಇವತ್ತಿನ ಲಾಗ್ ಬರೀ ಮಳೆದಲ್ಲೇ ಹೋಯ್ತು ಅನಿಸುತ್ತೆ ನಂದು. ಯಪ್ಪ, ಮಧ್ಯಾಹ್ನ ಮೇಲೆ ಫುಲ್ ಮಳೆನೇ ಮಳೆ, ಬಂತು ಹೋಯ್ತು ಅನ್ನೋಂಗಿಲ್ಲ. ಒಂದು ಸ್ವಲ್ಪ 5 ನಿಮಿಷ ಸತಿ ಬಂದು ಹೋಯ್ತು. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಇದೇನು ಮೋಡಾಗಿದ್ದು ಹೋಗ್ತಾನೇ ಇಲ್ಲ, ಫುಲ್ ಮೋಡ ಏರ್ಬಿಟ್ಟಿದೆ. ಇದೇ ರೀತಿಯಾಗಿ ಮಳೆ ಕಂಟಿನ್ಯೂ ಆಗುತ್ತೆ ಇನ್ನೊಂದು 2 ದಿನ ಅನಿಸುತ್ತೆ. ಫುಲ್ ಚಳಿ ಬಂತು. ಸೊ ಅದಕ್ಕೆ ಚಿಕ್ಕದಾಗಿ ಬೆಂಕಿ ಮಾಡ್ಕೊಂಡಿದ್ದು, ಬೆಂಕಿ ಮೇಲೆ ಕುತ್ಕೊಂಡಿದ್ದೀವಿ. ಯಾಕೆಂದರೆ ಫುಲ್ ತಲೆಯೆಲ್ಲ ಫುಲ್ಲು ಒದ್ದೆ ಆಗೋಯ್ತು. ಸೊ ಈ ಥರ ಒದ್ದೆ ಆದರೆ ಇರೋ ಕೂದಲೂ ಹೋಗುತ್ತೆ. ಮೊದಲೇ ಸ್ವಲ್ಪ ಕೂದಲ ಇರೋದು, ಫುಲ್ ಮೈಯೆಲ್ಲ ಒದ್ದೆ. ಸೊ ಬೆಂಕಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಂಕಿ ಮೇಲೆ ಕುತ್ಕೊಂಡು ನೆಕ್ಸ್ಟ್ ಮನೆ ಹೋಗಬೇಕು. ಮನೆ ಹೋಗ್ಬೇಕಂದ್ರೂ ಕೂಡ ಛತ್ರಿನೂ ತಂದಿಲ್ಲ. ತಲೆ ಮೇಲೆ ಒಂದೊಂದು ಹಾಳೆನೋ ಬಾಳೆನೋ ಏನೋ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕಾಗಿದ್ದೇನೆ ಇದೇ ಥರ ಮಳೆ ಬೀಳ್ತಾ ಇದ್ದರೆ. ಹಾಗೆ ಅಡಿಕೆನೆಲ್ಲ ಒಳಗಡೆ ತಂದು ಹಾಕಿದ್ದಕ್ಕೆ ಬಚಾವಾದ್ವಿ, ಇಲ್ಲಾಂದ್ರೆ ನಾವು ಬರೋ ತನಕ ಅಷ್ಟು ಒದ್ದೆ ಆಗೋಗಿರೋದು. ಏನು ಮಾಡೋದಿಪ್ಪ, ಇವತ್ತು ಇದೇ ಥರ ಮಳೆ ಆದರೆ ಕಷ್ಟನಪ್ಪ ಗುರು. ಇವತ್ತಿಗೆ ಇವರಿಗೂ ಕೂಡ ಬೇಗ ಬಿಡ್ತಾ ಇದ್ದೀವಿ. ಅಡಿಕೆ ಎಲ್ಲ ತೋಟಕ್ಕೆ ಹಾಕ್ಕೊಂಡು ಬರಬೇಕು, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಇವ್ರಿಗೆ ಹೊರಗಡೆ ಹಾಕ್ತಾಯಿದ್ದೀವಿ. ಸೊ ಆಲ್ರೆಡಿ ಮಳೆ ಬಂದು ಇವತ್ತು ಪೂರ್ತಿಯಾಗಿ ಒದ್ದೆಯಾಗಿಬಿಟ್ಟಿದ್ದಾರೆ. ಅದಕ್ಕೆಲ್ಲ ಹೊರಗಡೆ ಹಾಕಿ ಈಗ ತೋಟಕ್ಕೆ ಅಡಿಕೆ ಹಾಕ್ಲಿಕ್ಕೆ ಹೋಗಬೇಕು. ಅಮ್ಮ ಆಲ್ರೆಡಿ ಹೋಗಿದ್ದಾಳೆ. ಮಳೆ ಸಣ್ಣ ಬೀಳ್ತಾ ಇತ್ತು. ಅಮ್ಮ ತಾಡ್ಪಲ್ ತಂದಿದ್ರು ಇವತ್ತು ತಲೆ ಹಾಕ್ಕೊಳ್ಳಿಕ್ಕೆ. ನಾನೇನೂ ತಂದಿರಲಿಲ್ಲ. ಮಳೆ ಪೂರ್ತಿಯಾಗಿ ನಿಂತ ಮೇಲೆ ನಾನಿವಾಗ ಅವರಿಗೆಲ್ಲ ಹೊರಗಡೆ ಹಾಕಿ ನಾನು ಹೋಗ್ತಾಯಿದ್ದೀನಿ. ಯಾಕೆಂದರೆ ಈಗ ಕಂಟಿನ್ಯೂಸ್ ಆಗಿ ಇನ್ನೊಂದು 4 ದಿನ ಈಗ ತೋಟಕ್ಕೆ ಬರೋಕ್ಕಾಗೋದಿಲ್ಲ. ಹಾಗಾಗಿ ಬಿದ್ದಿರೋಂಥ ಅಡಿಕೆನೆಲ್ಲ ಹೆಕ್ಬಿಟ್ಟು ಹೋಗುವ ಅಂತೇಳಿ, ಮತ್ತೆಲ್ಲಾದರೂ ಒಂದಿನ ಫುಲ್ ದೊಡ್ಡ ಮಳೆ ಬಂದುಬಿಟ್ರೆ ಕಾಲ್ಗೆ ಒಳಗಿರುವಂಥ ಅಡಿಕೆ ಎಲ್ಲ ಹೋಗಿಬಿಡತ್ತೆ ಅಂತ ಹೇಳಿ
ಅಷ್ಟು ಹೆಕ್ತಾ ಇದ್ದೀವಿ. ಯಾಕೆಂದರೆ ಮತ್ತೆ 4 ದಿನ ಕಂಟಿನ್ಯೂ ನಾವು ಈ ತೋಟಕ್ಕೆ ಬಂದಿಲ್ಲ ಅಂತಂದರೆ ಮಂಗ ಸರಿಯಾಗಿ ಪೂರ್ತಿ ಹಣ್ಣಾಗಿರುವಂಥ ಅಡಿಕೆ ಅಷ್ಟು ಉದುರಿಸ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಇರುವಷ್ಟೇ ಇವಾಗ ಹೆಕ್ಕಿ ಬಿಟ್ಟು ಹೋಗೋದು. ಈ ಮಳೆ ಬಂದು ಎಲ್ಲ ಕೆಲಸನೂ ಅರ್ಧಂಬರ್ಧ ಮಾಡಿಬಿಟ್ಟಂಗೆ ಆಗಿದೆ. ಒಂಥರ ಉಮ್ಳಾನು ಒಂಥರ ಗಲೀಜು, ಯಪ್ಪ ಮೈಯೆಲ್ಲ ಒಂಥರ ತಣ್ಣಾಗಿ ಹೋಗಿದೆ. ಕಾಂಗ್ರೆಸ್ ಮಟ್ಟಿ ಕೀಳೋಕೆ ಹೋಗಿರೋದು ಅದನ್ನು ಕೂಡ ಕಂಪ್ಲೀಟ್ ಆಗಿಲ್ಲ. ಈಗ ಅಡಿಕೆ ಹೆಕ್ಕಿ ಮನೆ ಹೋಗ್ಬಿಟ್ಟು ತನಕನೂ ಫುಲ್ ಸಂಜೆ ಆಗಿಬಿಡತ್ತೆ. ಆದರೆ ಇವತ್ತೇ ಹೆಕ್ಕಿಟ್ಟು ಹೋಗಲೇಬೇಕು. ಅಮ್ಮ ಆಲ್ರೆಡಿ ಒಂದು ಬುಟ್ಟಿ ಹೆಕ್ಕಿದ್ದಾರೆ, ಅಷ್ಟೆಲ್ಲ ಬಿದ್ದಿದೆ. ಸೊ ಬನ್ನಿ ಬೇಗ ಬೇಗ ಅಡಿಕೆನೆಲ್ಲ ಹೆಕ್ಕಿಬಿಟ್ಟು ಸೊ ನೆಕ್ಸ್ಟ್ ಮನೆ ಹೋಗೋದು. ಅಡಿಕೆನೆಲ್ಲ ಪೂರ್ತಿ ಹೆಕ್ಕಾಯಿತು. ಯಪ್ಪ ಈ ತನಕನೂ ಭಾಳ ಚಂದ ಉಂಟು ನಮ್ಮದು. ಈಗ ಟೋಟಲಾಗಿ ಇವತ್ತು 2 ಬುಟ್ಟಿ ಸಿಕ್ತು. ಯಾಕಂದರೆ ನಿನ್ನೆನೂ ಕೂಡ ಹೆಕ್ಕಿದ್ವು, ಅಷ್ಟೊಂದು ಬಿದ್ದಿರಲಿಲ್ಲ, ಅಂದ್ರೆ ಮಂಗ ತಿಂದು ಹಾಕಿರೋದು ಅಷ್ಟೇ ಆಗಿತ್ತು. 2 ಬುಟ್ಟಿ ಸಿಕ್ತು. ಅದನ್ನು ಈಗ ಅಟ್ಟದ ಮೇಲೂ ಹಾಕಿಟ್ಟೇ ಹೋಗಬೇಕು. ಇಲ್ಲಾಂತಂದ್ರೆ ಅದಕ್ಕೆ ಮತ್ತೆ ಕೆಳಗಡೆನೇ ಇಟ್ಟರೆ ಮತ್ತೆ ಬೂಸ್ ಬರುತ್ತೆ ಅಂಥೇಳಿ ಆಲ್ರೆಡಿ ಅಟ್ಟಕ್ಕೆ ಕಣಜೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ಹಾಗಾಗಿ ಅದ್ರ ಮೇಲೆ ಹತ್ಸೆ ಹೋಗುವ ಅಂಥೇಳಿ. ಫುಲ್ಲಾಗಿ ಮಂಜು ಈ ಥರ ಇಬ್ಬನಿ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆಯಪ್ಪ. ಸಂಜೆ ಆಗ್ತಾ ಮಳೆ ಜಾಸ್ತಿ ಇದೆ ಅನಿಸುತ್ತೆ, ಹಾಗಾಗಿ ಆ ಥರ ವಾತಾವರಣ ಇದೆ. ಈ ಥರ ವಾತಾವರಣ ಫುಲ್ಲು. ಆಲ್ರೆಡಿ ಅಮ್ಮ ಮುಂಚೆನೇ ಬಂದು ಅಡಿಕೆ ಹೆಕ್ತಾ ಇದ್ದಾಳೆ.